ವೆಲ್ಕಮ್ ಟು ಮೈ ಚಾನಲ್. ಇದು ಗುರುವಾರ ತಿನ್ನಲಾಗಿರುತ್ತದೆ ಸಿಂಪಲ್ ಕಾಜು ಮಸಾಲ ರೆಸಿಪಿ. ಯಾವ ಥರ ಮಾಡುತ್ತೇನೆ ತೋರಿಸಿದ್ದೇನೆ. ಸಿಂಪಲ್ ಆಗಿ ಮಾಡುವುದು. ಮೊದಲು ಒಂದು 5-6 ಗೋಡಂಬಿಯನ್ನು ನೀರಿಗೆ ಹಾಕಿ ಒಂದು ದಪ್ಪನಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಸೇರಿಸಿ ಎರಡನ್ನೂ ಚೆನ್ನಾಗಿ ಕುದಿಸಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದ್ದ ನಂತರ ಕಂಪ್ಲೀಟ್ ಕೂಲ್ ಆದ ನಂತರ ಮಿಕ್ಸಿಗೆ ಹಾಕಬೇಕು. ಅಷ್ಟರಲ್ಲಿ ಒಂದು ದೊಡ್ಡ ಟೊಮೆಟೊವನ್ನು ಹಾಕಿ ಮಿಕ್ಸಿ ಹಾಕಿ ಪ್ಯೂರಿ ಮಾಡಿ ಇಟ್ಟುಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ ಈರುಳ್ಳಿಯನ್ನು ಕುದಿಸಿಟ್ಟಿದ್ವಲ್ಲ, ಅದು ತಣ್ಣಗಾದ ಮೇಲೆ ಅದನ್ನು ಸಹ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಪೇಸ್ಟ್ ಮಾಡಿ. ನಂತರ ಒಂದು ಪಾತ್ರೆಗೆ 2-3 ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಚೆನ್ನಾಗಿ ಕೆಂಪಗಾಗುವ ತನಕ ಫ್ರೈ ಮಾಡಿ. ಎಣ್ಣೆ ಅಥವಾ ತುಪ್ಪ ಯಾವುದರಲ್ಲಾದರೂ ಸಹ ಹುರಿಯಬಹುದು. ಚೆನ್ನಾಗಿ ಕೆಂಪಾದ ನಂತರ ಅದನ್ನು ತೆಗೆದಿಟ್ಟುಕೊಳ್ಳಿ. ಅದೇ ಪಾತ್ರೆಗೆ ಇನ್ನೂ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಪಲಾವ್ ಸ್ಪೈಸಸ್ ಹಾಕಿದ್ದೇನೆ. ಜೀರಿಗೆ, ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ ಹಾಕಿದ್ದೇನೆ. ಇಲ್ಲಿ ಹಾಕ್ಲಿಕ್ಕೆ ಮಿಕ್ಸ್ ಆಗಿದೆ, ಅದಕ್ಕೆ ಹೇಳಿರೋದು. ಅದು ಚೆನ್ನಾಗಿ ಕುದ್ದ ನಂತರ 1-2 ಮೆಣಸಿನಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕಿ ನಂತರ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ ಆಗಲೇ ಮಾಡಿರುವ ಗೋಡಂಬಿ ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ. ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಪ್ಲೇಟ್ ಮುಚ್ಚಿ ಕುದಿಸಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರೋ ತನಕ ಕುದಿಸಿ ನಂತರ ಟೊಮೊಟೊವನ್ನು ಮಿಕ್ಸಿ ಮಾಡಿದ್ದೀವಲ್ಲ ಪ್ಯೂರಿ ಥರ, ಅದನ್ನು ಹಾಕಿ ಸಹ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಬಂದ ನಂತರ ರುಚಿಗೆ ತಕ್ಕಷ್ಟು ಖಾರ, ಅರಿಶಿಣ ಪುಡಿಯನ್ನು ಹಾಕಿ ಧನಿಯಾ ಪುಡಿ, ಜೀರಿಗೆ ಪುಡಿ ಎರಡನ್ನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲವನ್ನು ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ. ಈಗಲೇ ಉಪ್ಪು ಹಾಕಿದರೆ ಚೆನ್ನಾಗಿ ನೀರು ಬಿಟ್ಕೊಂಡು ಬರುತ್ತದೆ. ನಂತರ ಒಂದು ಬಟ್ಟಲ ನೀರನ್ನು ಹಾಕಿ ಆಗಲೇ ಈರುಳ್ಳಿಯನ್ನು ಮಿಕ್ಸ್ ಮಾಡಿದ್ವಲ್ಲ, ಆವಾಗ ನೀರು ಸೇರಿಸೋದಿಲ್ಲ. ಈಗ ಮಿಕ್ಸಿ ಜಾರಿಗೆ ತೊಳೆದಿರುವ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರೋ ತನಕ ಕುದಿಸಿ.
ನಿಮಗೆ ಎಷ್ಟು ನೀರು ಬೇಕು ನೋಡಿ ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಈ ಥರ ಎಣ್ಣೆ ಬಿಟ್ಕೊಂಡ್ಬಂದ ನಂತರ ಒಂದು ಸ್ವಲ್ಪ ಹಾಲಿನ ಕೆನೆಗೆ ಮಿಕ್ಸಿ ಮಾಡಿ ಹಾಕಿರುವುದು. ನಂತರ ಗೋಡಂಬಿಯನ್ನು ಹುರಿದಿರುವ ಗೋಡಂಬಿಯನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಚಪಾತಿ ಅಥವಾ ಪೂರಿ, ರೊಟ್ಟಿ, ಗೀ ರೈಸ್ಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಕಾಜು ಮಸಾಲ ರೆಡಿ. ನಮ್ಮದು ಮಧ್ಯಾಹ್ನದ ಊಟ ಈ ಥರ ಇತ್ತು. ಮೊಸರನ್ನ, ಚಪಾತಿ, ಕಾಜು ಮಸಾಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.